ರಾಷ್ಟ್ರೀಯ ಅಧ್ಯಕ್ಷನಾಗಿರುತ್ತೇನೆ. ಇದು ಒಂದು ಮಾಧ್ಯಮದ ಮೂಲಕ ನಾನು ಏನು ಹೇಳಕ್ಕೆ ಬಯಸ್ತೇನೆ ಅಂತಂದರೆ, ಇವತ್ತು ಆಗಸ್ಟ್ 4ನೇ ತಾರೀಕು ಫ್ರೀಡಮ್ ಪಾರ್ಕ್ನಲ್ಲಿ ನಾವೊಂದು ಹೋರಾಟ ಮಾಡಿರ್ತೀವಿ ನಿಗಮದ ಕುರಿತಾಗಿ. ಅದರಲ್ಲಿ ಕೂಡ ಹೋರಾಟ ಮಾಡಿದರೂ ಕೂಡ ನಮಗೆ ಇನ್ನೂ ತನಕ ಯಾವುದೂ ಪರಿಹಾರ ಬಂದಿಲ್ಲ. ಅದಕ್ಕೆ ಮತ್ತೊಂದು ಸರ್ತಿ ಇವತ್ತು ನಾವು ಪ್ರೆಸ್ ಮೀಟ್ ಮಾಡುವ ಕಾರಣ ಏನಂದ್ರೆ, ಈ ನಿಗಮದಲ್ಲಿರುವಂತಹ ಅಧ್ಯಕ್ಷ, ಉಪಾಧ್ಯಕ್ಷ ಹಾಗೂ ನಿರ್ದೇಶಕರು ಇವರಿಗೆ ಅವರು ಕುರ್ಚಿ ಸ್ಥಾನವನ್ನು ಬಿಡಬೇಕಂತ ಹೇಳಿ ನಮ್ಮ ಮಾಧ್ಯಮದ ಮೂಲಕ ನಾವು ಮನವಿ ಕೇಳುತ್ತೇವೆ. ನಾವು ಫ್ರೀಡಮ್ ಪಾರ್ಕ್ ದಲ್ಲಿ ಹೋರಾಟ ಮಾಡಿದ್ಮೇಲೆ ಒಂದು 2 ದಿವಸ ಆದ್ಮೇಲೆ ಏನು ಇವರು ಮಾಧ್ಯಮದ ಕುರಿತು ಏನು ಮಾತನಾಡಿದ್ದಾರೆ ಅಂದ್ರೆ, ಕರ್ನಾಟಕ ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮದಲ್ಲಿರುವ ಎಲ್ಲಾ ನನ್ನ ಕ್ರೈಸ್ತ ಸಮುದಾಯದ ಬಾಂಧವರಿಗೆ ಇವರು ಒಂದು ಆಹ್ವಾನ ಪತ್ರಿಕೆ ಕೊಡ್ತಾರೆ. ಆಹ್ವಾನ ಪತ್ರಿಕೆ ಎದು ಕೊಡ್ತಾರೆ ಅಂದ್ರೆ, ನೀವು ಎಲ್ಲರೂ ಬನ್ರಿ, ಬೆಂಗಳೂರಿಗೆ ಬನ್ರಿ ಅಂತ ಹೇಳಿ ಒಂದು ಆಹ್ವಾನ ಪತ್ರಿಕೆ ಕೊಡ್ತಾರೆ. ಇವರಲ್ಲಿ ಪರ್ಮಿಷನ್ ಇಲ್ಲ, ಇವ್ರಿಗೆ ಯಾರು ಆದೇಶ ಕೊಟ್ಟಿದ್ದಾರೆ? ಇವ್ರಿಗೆ ಏನು ಆದೇಶ ಇದ್ರೆ ತನ್ನ ಸ್ವಂತ ನಿಗಮ ಅಂತ ಹೇಳಿ ಇವತ್ತ ಏನು ಆದೇಶ ಮಾಡ್ತಾ ಇದ್ದಾರೆ, ಇದು ಎಷ್ಟರ ಮಟ್ಟಿಗೆ ಸತ್ಯ ಇದೆ? ಅದಕ್ಕೆ ನಾನು ರೆಡ್ ಆರ್ಮಿ ಪರವಾಗಿ ಎಲ್ಲ ನಮ್ಮ ಕರ್ನಾಟಕದಲ್ಲಿರುವಂತಹ ಕ್ರೈಸ್ತ ಬಾಂಧವರನ್ನ ಏನ್ ಕೇಳ್ಬೇಕಾಗಿದೆ, ಯಾರು ಕೂಡ ಈ ಒಂದು ಪ್ರೆಸ್ ಮೀಟಿಗೆ ಅವ್ರು ಕರೆಯುವಂತಹ ಒಂದು ಕಾರ್ಯಕ್ರಮಕ್ಕೆ ಯಾರು ಕೂಡ ಬರಬಾರದು. ಮತ್ತೊಂದು ವಿಷಯ, 2ನೇ ಕಂತು ಏನು ಬಿಡುಗಡೆ ಮಾಡಂತ ಹೇಳಿದಾರ ಸೆಕ್ರೆಟರಿ ಮೇಡಮ್ ಅವರು, ಅದು ಕೂಡ ಇವರು ₹1 ಬಿಡುಗಡೆ ಮಾಡಿಲ್ಲ. ಏನಿವರು CDC ಅಂದ್ರೆ ಅಪ್ಪದ ಆಸ್ತಿ ಅಂತ ಹಿಡಿತಾ ಇದ್ದಾರ? ನಾವು ಅಪ್ಪನ ಮನೆಯಲ್ಲಿ ಬಂದಿದ್ದ CDC ತನ್ನ ಮನಸ್ಸಿಗೆ ಬಂದ ಕೂಡಲೇ ಇವತ್ತು CDC ನಡೆಸು ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ ವಿಭಾಗ ಬಹಳಷ್ಟು ಮೋಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಕೇಳ್ಕೊಂಡು ಸರ್ಕಾರದಲ್ಲಿ ಮನವಿ ಏನಿದೆ ಅಂದ್ರೆ, ನಮಗ ಆದರ್ಶದಲ್ಲಿ ಇವರು ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತೆ MD ಇದ್ದಾರೆ, ಇವರಿಗೆ ಆದರ್ಶದಲ್ಲಿ ಇವರಿಗೆ ಅವರ ಸ್ಥಾನದಿಂದ ವಜಾಗೊಳಿಸಲಿ ಅಂತ ಹೇಳಿ ನನ್ನ ಒಂದು ಈ ಸರ್ಕಾರಕ್ಕೆ ಮನವಿ ಆಗಿರ್ತದೆ. ಆದರ್ಶದಲ್ಲಿ ಈ ಸರ್ಕಾರದಲ್ಲಿ ನಾವು ಮನವಿ ಏನಿದೆ ಇವ್ರು ಮಾಡ್ಲಿಲ್ಲ, ವಜಾಗೊಳಿಸಲಿಲ್ಲ ಅಂದ್ರೆ ಮುಂದೆ ಬರುವ ದಿನಗಳಲ್ಲಿ ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ನಾವು ಒಂದು ಹೋರಾಟ ಮಾಡ್ಲಕ್ಕ ನಾವು ರೆಡಿ ಇದ್ದೀವಿ ಅಂತ ಹೇಳಿ ನನ್ನೊಂದು ಮಾತಾಗಿರ್ತದೆ. ಮೊದಲ ವಿಷಯ, ಫ್ರೀಡಮ್ ಪಾರ್ಕ್ ನಲ್ಲಿ ನಾವು ಹೋರಾಟ ಮಾಡಿದಾಗ ಇವರು ತಮ್ಮ ಉಪಾಧ್ಯಕ್ಷರಾದ ಸಂಜಯ್ ಜಾಗೀರ್ದಾರ್ ಅವರು ಏನ್ ಹೇಳ್ತಾರೆ ಅಂದ್ರೆ, ನಿಮ್ಗೆ ಯಾರಿಗೂ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. ನಾವು ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ, ನಮಗ್ ಮಾಹಿತಿ ಇಲ್ಲ ಅಂತಿದ್ದೀರಿ ನೀವು, ನಿಮಗ್ ಮಾಹಿತಿ ಏನ್ ಬೇಕು? ಎಲ್ಲಾ ಮಾಹಿತಿ ಫ್ರೀಡಮ್ ಪಾರ್ಕ್ ನಲ್ಲಿ ಬಂದಿರುವಂತ ಹೋರಾಟ ಮಾಡಕ್ ಸಿದ್ಧರಾಗಿದ್ದೀವಿ ಅಂದ್ರೆ ನಮ್ಮಲ್ಲಿ ಮಾಹಿತಿ ಇಲ್ಲ ಅಂತ ಹೇಳಿ ನೀವು ಹೇಳ್ತೀರಿ. ನಮ್ಮ ಹುಡುಗರು ಮಾಡಿದ್ದೇವೆ ಅಂತ ಹೇಳ್ತೀರಿ, ಗಂಗಾ ಕಲ್ಯಾಣ ಕೊಟ್ಟಿದೀವಿ ಅಂತ ಹೇಳ್ತೀರಿ, ಹುಡುಗರಿಗೆ ಸ್ಕಾಲರ್ಶಿಪ್ ಕೊಟ್ಟಿದೆ ಅಂತ ಹೇಳ್ತೀರಿ. ಎಲ್ಲಿದೆ ಲೋನ್ಗಳು ಎಲ್ಲಿ ಕೊಟ್ಟಿದ್ದೀರಿ? ಎಷ್ಟು ಅನುದಾನ, ಎಷ್ಟು ಅನ್ಯಾಯ ಮಾಡ್ಬೇಕಂತಿದ್ರಿ? ಈಗ ನಮ್ಮ ಸಮುದಾಯಕ್ಕೆ ಎಷ್ಟು ಅನ್ಯಾಯ ಮಾಡ್ಬೇಕಂತಿದ್ರಿ? ಇವತ್ತು ಲೋನ್ ಕೊಟ್ಟಿದೆ ಅಂತ ಹೇಳಿ ಅರ್ಬನ್ ಎಜುಕೇಶನ್ ಲೋನ್ ಫ್ರೆಶ್ 142 ಅರ್ಜಿಗಳು ಹಾಕ್ತಾರೆ. ಅದ್ರಲ್ಲಿ ಎಷ್ಟು ಕೊಟ್ಟಿದ್ರಿ ನೀವು? ಕೇವಲ 20 ಅಷ್ಟೇ ಕೊಡ್ತಾರೆ. ಬಾಕಿಯವರೆಲ್ಲ ಎಲ್ಲಿಗೆ ಹೋಗ್ಬೇಕು? ಅರ್ಜಿ ಹಾಕಿನವ್ರು ಎಲ್ಲಿ ಹೋಗ್ಬೇಕು? ಗಂಗಾ ಕಲ್ಯಾಣ ಸ್ಕೀಮ್ ಇಡೀ ಕರ್ನಾಟಕದಲ್ಲಿ ಬೋರ್ವೆಲ್, ನಮ್ಮ ಕ್ರೈಸ್ತ ಧರ್ಮದವರಿಗೆ ಒಂದು ಬೋರ್ವೆಲ್ ಹಾಕುವಂತ ಕೆಲಸ ಗೌರ್ಮೆಂಟ್ ಸಹಾಯ ಮಾಡುತ್ತದೆ. ಅದು ಕೂಡ 0 ಇದೆ. ಮತ್ ನಮ್ಮ ಕ್ರೈಸ್ತ ಸಮುದಾಯಕ್ಕೆ ಯಾಕೆ ಇಷ್ಟ ಅನ್ಯಾಯ ಮಾಡ್ತಾ ಇದ್ದೀರಿ? ನಿಗಮ ನಿಮ್ ಕಡೆ ಬಂದಿದೆ. ಇದು ಏನಾದ್ರೂ ಒಂದು ಹೋರಾಟ ಮಾಡಿದ್ರೆ ನೀವು ಅಲ್ಲಿ ಹೋಗಿ ಇಲ್ಲಿ ಹೋಗಿ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ, ಎಲ್ಲ ಕೂಡ ಮಾಹಿತಿ ಇದ್ರು ಕೂಡ ನಮಗೆ ಏನೋ ಮಾಹಿತಿ ಇಲ್ಲ. ಇವ್ರು ಯಾರೋ ಹೇಳ್ತಾ ಇದ್ದಾರೆ, ಯಾರೋ ಹೇಳೋದಕ್ಕೆ ಕೇಳ್ಬಿಟ್ಟು ಬಂದು ಕೂತು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಇವರು ನಮ್ಮ ಸಮುದಾಯದಲ್ಲಿ ಒಂದು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಇವತ್ತು ಪ್ರೆಸ್ ಮುಖಾಂತರ ಹೇಳ್ತಾ ಇದ್ದಾರೆ. ನಾವೊಂದು ಮಾತಾಡೋದ್ರಿಗೆ ನಾನೇನು ಕೇಳ್ಬೇಕಂತ ಇಷ್ಟಪಡ್ತಿದ್ದೇನೆ ಅಂದ್ರೆ,
ಇವ್ರಿಗೆ ನೀವು ಪ್ರಶ್ನೆ ಮಾಡಬೇಕು. ಏನಂತ ಪ್ರಶ್ನೆ ಮಾಡ್ಬೇಕಂದ್ರೆ, ನೀವು ಎಷ್ಟು ಅನುದಾನ ತಂದು ಎಷ್ಟು ಬಿಡುಗಡೆ ಮಾಡಿದ್ದೀರಿ? 250 ಕೋಟಿ ರೂಪಾಯಿ ಇವತ್ತು ಇವರು ಒಂದು ಪ್ಲಾನ್ ತಗೊಂಡ್ಬರ್ತಾರೆ. ಅದಕ್ಕೆ ಹೇಳ್ತಾರಲ್ಲ ಸರ್, ಒಂದು ಕೂತು ಮಾತಾಡಿದ್ರೆ ಯಾರು ಏನಂತ ಅಧ್ಯಕ್ಷ ಹತ್ರ ಹಾ ಅವರು ನಿಮ್ಮ ಅಧ್ಯಕ್ಷರು ನಿಮ್ಮ ಉಪಾಧ್ಯಕ್ಷರಂದ್ರೆ ಅವರು ಸ್ಟ್ರೈಕ್ ಮಾಡೋದು ಮಾತಾಡಿ ನೀವು ಕೊಟ್ಟಿರೋ 250 ಕೋಟಿ ಸರ್ಕಾರ ಬಿಡುಗಡೆ ಮಾಡಿ 85 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಅದರಲ್ಲಿ ನಾವು ಯಾವ್ಯಾವ ಡಾಕ್ಯುಮೆಂಟ್ ಇದೆ, ಏನೇನು ನಾರ್ಮಲ್ಸ್ ಇದೆ, ಯಾವ್ಯಾವ ಗೈಡ್ಲೈನ್ಸ್ ಪ್ರಕಾರ ಕೊಡ್ತಾ ಇದ್ದೀವಿ ಅಂತ ಹೇಳಿ ಅವ್ರು ಹೇಳ್ತಾರೆ. ಹೌದು ಅಲ್ವಾ? ಹೌದು. ಮಾತಾಡಕ್ಕೆ ತಯಾರಿಲ್ಲ, ಅವ್ರ ಏನು ಕೇಳಕ್ಕೆ ತಯಾರಿಲ್ಲ, ಎಲ್ಲೋ ಪ್ರತಿಭಟನೆ ಮಾಡೋದು, ಪ್ರೆಸ್ ಮೀಟ್ ಮಾಡಿದ್ರೆ ಹೇಗೆ ನೀವು ನೋಡಿ, ಏನ್ ಸ್ಟ್ರೈಕ್ ಮಾಡ್ತಾ ಇದೀರಾ, ಅದು ವ್ಯಾಲ್ಯೂನೇ ಇಲ್ಲ ಅಂತ ಹೇಳ್ತಾರೆ ಅವರು. ವ್ಯಾಲ್ಯೂ ಅವ್ರು ಏನು ಹೇಳ್ತಾರೆ, ಅವ್ರು ಹೇಳ್ತಾ ಇದೀನಲ್ಲ, ಅದೇ ವ್ಯಾಲ್ಯೂ ಎದಕ್ ಮಾಡ್ತಿಲ್ಲ ಅಂದ್ರೆ ಅವ್ರಿಗೆ ನಮ್ಗೇನು ಮಾಹಿತಿ ಇಲ್ಲ ಅಂತ ಹೇಳ್ತಾ ಇದಾರೆ ಅವರು. ನೋಡಿ, ಅಲ್ಲಿ ಬೀದರ್ನಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಬೇಕಂತ ಹೇಳ್ತಾರೆ ಇವರು, ಕರೆಕ್ಟಾ? ಬೀದರ್ನಲ್ಲಿ ಡಾಕ್ಯುಮೆಂಟ್ಸ್ ಕೊಡು ಅಂತ ಕೇಳ್ತಾರೆ. ಡಾಕ್ಯುಮೆಂಟ್ಸ್ ಕೇಳಿದಾಗ ಅಲ್ಲಿ ನಮ್ಮ ಒಂದು ಪಿ ಡಿ ಒ ಅವರು ನಮ್ಗೆ ಲೆಟರ್ ಕೊಟ್ಟಿದ್ದಾರೆ. ಏನಂತ ಹೇಳಿ, ನಿಮ್ಮಲ್ಲಿ ಯಾವುದು ಚರ್ಚ್ಗಳಿಗೆ ನಾವು ಡಿಜಿಟಲ್ ಖಾತಾವನ್ನು ಮಾಡಿಕೊಡೋದಿಲ್ಲ. ಹಾ ಹೇಳಿ. ಎಷ್ಟು ವರ್ಷದಿಂದ ಮಾಡ್ತೀರಿ? ಇನ್ನು ಎಷ್ಟು ದಿನ ಬೇಕಾಗುತ್ತೆ ಮಾಡಕ್ಕೆ? ಹಾ ಕರೆಕ್ಟ್ ಆಗಿ ಇರಬೇಕು, ಅದೆಲ್ಲ ಡಾಕ್ಯುಮೆಂಟ್ ಚೆಕ್ ಮಾಡಿ ಅವರು ಕೂಡ ನಾವು ಮಾಡಿದ್ರೆ ನಮ್ ತಪ್ಪಾಗುತ್ತೆ ಅಂತ ಹೇಳ್ತಾರೆ. ಹಿಂದುಗಡೆ ಮಾಡಿದ್ರು ಅವ್ರ ತಪ್ಪಾಗಿಲ್ಲ, ಫಸ್ಟ್ ಕಂತು ಬಿಡುಗಡೆ ಮಾಡಿದ್ರು ಅವಾಗ ತಪ್ಪಿರ್ಲಿಲ್ಲ. ಇವ್ರಿಗೆ ತಪ್ಪು ಅನಿಸ್ತಾ ಇದೆ. ಅವಾಗ ಯಾವ ದಾಖಲೆ ನೋಡಿ ಬಿಡುಗಡೆ ಮಾಡಿದ್ರು? ಇದ್ದದ್ದನ್ನ ಅದಕ್ಕೋಸ್ಕರ ಮಾಡಿದ್ರ ಇಲ್ವೋ? ಇಲ್ಲ, ಇದೆಲ್ಲ ಒಂದೇ ಮೈನಾರಿಟಿ ಆಫೀಸ್ ಇರುವಾಗ ಹೇಗ್ ಬೇಕೋ ಅದೆಲ್ಲ ಯಾವ ಡಾಕ್ಯುಮೆಂಟ್ ಬೇಕೋ ಅದಕ್ಕೆ ಇದ್ದದನ್ನ ರಿಲೀಸ್ ಮಾಡಿದ್ರು. ಈಗ ಯಾಕೆ ಮತ್ತೆ ಹೊಸ ಕಾನೂನುಗಳು ತೆಗಿತಾ ಇದ್ದಾರೆ? ಈಗ ನಮಗೆ ಬೀದರಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದೇನು ಅಂತಂದ್ರೆ, PDOಗಳು ನಮಗೆ ಈ ಖಾತಾ ಕೊಡ್ತಾ ಇಲ್ಲ. ನಮಗೆ ವಿಲೇಜ್ ಪಂಚಾಯತಿಯಿಂದ ಪರ್ಮಿಷನ್ ಎಲ್ಲ ಕೊಟ್ಟಿದ್ದಾರೆ. 30-40 ವರ್ಷಗಳಿಂದ ಚರ್ಚ್ಗಳು ಕಟ್ಟಿದ್ದೇವೆ, ಅದು ಹಾಳಾಗ್ತಾ ಇದೆ, ಅದಕ್ಕೆ ಕೊಡ್ರಿ ಅಂತ ಹೇಳಿದ್ರೆ ಏನೋ ಕೊಯ್ರಿಗಳು ತೆಗಿತಾ ಇದ್ದಾರೆ. ಇದು ನಮ್ಮ ಬಂದಿರುವಂತ ನಾನೆಲ್ಲ ಹೋಗಿ ಮಾತಾಡಿದ್ದೇನೆ. ಈಗ ನಾನು ಹೋಗಿ ಎಲ್ಲ ಮಾತಾಡಿದ್ದೇನೆ. ಒಂದು 5-6 ಸರಿ ಅವ್ರು ಕೂಡ ಮಾತಾಡಿದ್ರೆ ಯಾವ ಪ್ರಯೋಜನ ಆಗ್ಲಿಲ್ಲ. ಅವರು ಹೇಳ್ತಾರೆ ಈ ಖಾತಾ ತಗೊಂಡ್ ಬಂದ್ರಿ, ವಿಲೇಜ್ ಪಂಚಾಯತಿಯವರು ನಮ್ಗೆ ಚರ್ಚ್ ಕಟ್ಟೋದಕ್ಕೆ ಜಾಗ ಕೊಟ್ರು, ಅವ್ರು ಈ ಖಾತಾ ಎಲ್ಲಿದ ಕೊಡ್ತಾರೆ, ಇರ್ಲಿ ಬಿಡ್ರಿ, ಎಲ್ಲಿದ ಕೊಡ್ತಾರೆ ಅಂತ ಅವ್ರು ಕೊಡೋದಿಲ್ಲ. ಇವರು ಕೊಡೋದಿಲ್ಲ. ಇನ್ನು ಎಲ್ಲಿ ಹೋಗೋಣ? ಸರ್ಕಾರ ನಮಗೋಸ್ಕರ ಅಂತ ಹೇಳಿ ಈ ಅನುದಾನ ಎಲ್ಲ ಕೊಟ್ಟಿದ್ದಾರೆ. ಅದನ್ನ ಹಿಡ್ಕೊಂಡು ಯಾವುದೋ ಒಂದು ಕಾರಣಕ್ಕೆ ಹಿಡ್ಕೊಂಡು ಕೂತಿರೋದು ಅದು ಸರಿಯಲ್ಲ. ಅದಕ್ಕೆ ಬೇಕಾದದ್ದು ದಾಖಲೆಗಳು ಸಿಕ್ಕಾದ ಮೇಲೆ ಒಂದ್ ವೇಳೆ ಹೆಚ್ಚು ಕಡಿಮೆ ಈ ಬೀದರಲ್ಲಿ ಯಾವ ಚರ್ಚ್ಗೂ ಸರ್ಕಾರದಿಂದ ಪರ್ಚೇಸ್ ಮಾಡಿ ಅಥವಾ ಯಾವುದೋ ಒಂದು ವ್ಯಕ್ತಿಯಿಂದ ಪರ್ಚೇಸ್ ಮಾಡಿ ಕಟ್ಟಿರುವ ಚರ್ಚ್ಗಳು ಇಲ್ಲ. 100ಕ್ಕೆ 80ರಷ್ಟು ವಿಲೇಜ್ ಪಂಚಾಯತಿಯಿಂದಲೇ ತಕ್ಕೊಂಡಿರೋದು, ಅವರೇ ಕೊಟ್ಟಿರೋದು. ಆ ಕಾರಣದಿಂದ ಈಗ PDOಗಳು ಹೇಳ್ತಾರೆ ನಿಮಗೆ ಈ ಖಾತಾ ಕೊಡೋದಕ್ಕೆ ಆಗೋದಿಲ್ಲ ಅಂದ್ರೆ ಈ ಖಾತಾ ನಾನು 4 ವರ್ಷ ಆಯ್ತು ಕೊಟ್ಟು. ಈಗ ನಾವು ಕೊಟ್ಟಾಗ ಇಲ್ಲಿ ಕೇಳ್ರಿ, ಇನ್ಸಫಿಷಿಯಂಟ್ ಡಾಕ್ಯುಮೆಂಟ್ ಅಂತ ಬೀದರ್ ಕಳಿಸಿದ್ರು. ನಾವು ಹೋಗಿ ಕೇಳುವವರೆಗೂ ಅವ್ರು ಬೀದರ್ ಕಳಿಸಿದ್ದು ನಮ್ಗೆ ಗೊತ್ತೇ ಇಲ್ಲ. ಒಂದು. ಎರಡನೇದಾಗಿ ಬೀದರಲ್ಲಿ ಅಲ್ಲಿ ಡೈರೆಕ್ಟರ್ಗೆ ಕೇಳಿದ್ರೆ ಹೌದು ಬಂದಿದೆ, ನಾವು ಇನ್ನೂ ಪರಿಶೀಲನೆ ಮಾಡಬೇಕು ಅಂತ, ಅದಾಗಲೇ 6 ತಿಂಗಳ ಮುಗಿದೋಗ್ಬಿಡ್ತು. ಒಂದು. ಎರಡನೇದಾಗಿ ಈಗ ಕ್ರಿಶ್ಚಿಯನ್ ಮೈನಾರಿಟಿ ಆಫೀಸು ಸಪ್ರೇಟ್ ಆದ ಮೇಲೆ ನಾನು ಅದೇ ತಕ್ಕ ಅಧಿಕಾರಿಗಳ ಹತ್ರ
ಪರ್ಸನಲ್ ಆಗಿ 5 ಸಾರಿ ಹೋಗಿದ್ದೇನೆ. ಹೋಗಿದ್ರಿಂದ ಅವ್ರು ಹೇಳಿದ್ದೇನು ಅಂತಂದ್ರೆ ಈ ಡಾಕ್ಯುಮೆಂಟ್ಗಳು ತಕೊಂಡ್ ಬನ್ರಿ, ಆಮೇಲೆ ನಾವು ನಿಮ್ಗೆ ಕೊಡೋದಕ್ಕೆ ಆಗುತ್ತೆ ಅಂತ. ಈ ಖಾತಾನೆ ಅವ್ರು ಕೊಡೋದಿಲ್ಲ, ಹೇಳ್ತಾರೆ ಇದು ಇಲ್ಲ, ಯಾವುದು ಸರ್ವರ್ ಡೌನ್ ಆಗಿದೆ, ಮೇಲಧಿಕಾರಿಗಳು ಕೊಡಬೇಡ ಅಂತ ಹೇಳಿದ್ದಾರೆ. ಇವು ಹೋದಾಗೆಲ್ಲ ಒಂದೊಂದು ಹೇಳ್ತಾ ಇದ್ದಾರೆ, ಯಾರನ್ನ ಕೇಳಬೇಕು ಅಂತ ಹೇಳಿ. ಹಾ, ನಮ್ಮ ಹತ್ರ ಈಗ ನಾನು ಅರ್ಜಿ ಕೊಟ್ಟಾಗ ಅದು ಯಾವ ಕಾರಣಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಕೊಡೋದಿಲ್ಲ. ಕೊಟ್ಟಿದ್ದಾರೆ, ಆಲ್ರೆಡಿ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೆ ಕೊಡೋದಿಲ್ಲ ಇದು ಅವ್ರು ಹೇಳ್ತಾರೆ ನಮ್ಮ ಆಫೀಸ್ ಇದು ನಾವು ಏನು ಬರೆದು ಕೊಡಕ್ ಆಗೋದಿಲ್ಲ ಅಂತಾರೆ. ಅದಕ್ಕೆ ಅಪ್ಲಿಕೇಶನ್ ಕೊಟ್ಟಾದ್ಮೇಲೆ ಅಪ್ಲಾಟ್ಮೆಂಟ್ ಕೊಡ್ಬೇಕು, ಮತ್ತೆ ಅದು ರಿಜೆಕ್ಟ್ ಮಾಡೋದಾಯ್ತಂದ್ರೆ ಈ ಕಾರಣಕ್ಕೋಸ್ಕರ ಇದು ಕೊಡೋದಿಲ್ಲ ಅಂತ ಇಂಬರ್ ಹಾಕೊಡ್ಬೇಕು. ಅದೆಲ್ಲ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿದೆ ನೋಡ್ರಿ. ಆಯ್ತು, ಇಲ್ಲಿದೆ ನೋಡ್ರಿ, ಇಲ್ಲಿದೆ ಸರ್, ಆಲ್ರೆಡಿ ಕೊಟ್ಟಿದ್ದಾರೆ. ಕೊಟ್ಟಿಲ್ಲ ಅಂತ ಹೇಳ್ತಾ ಇಲ್ಲ. ಆ ಕಡೆಯಿಂದ ಹಿಂಬರ ಕೊಡ್ತಾರೆ, ಈ ಕಡೆಯಿಂದ ಹಿಂಬರ ಕೊಡ್ತಾರೆ ಸರ್. ಹಿಂದೆ ಎಲ್ಲ ಇದಕ್ಕೆ ಕೊಟ್ಟು ಇದು ಕೊಟ್ಟಿಲ್ಲ, ನೀವು ಕೊಡೋದಿಲ್ಲ ಅನ್ನೋದಾಗಿದೆ. ಇದನ್ನ ನೀವು ಕೋರ್ಟ್ ಆಫ್ ಇದ್ರಲ್ಲಿ ಮಾಡೋ ಚಾಲೆಂಜ್ ಮಾಡಬಹುದು. ನ್ಯಾಯಾಲಯ ಇದ್ರೆ ಇದನ್ನ ಚಾಲೆಂಜ್ ಮಾಡಬಹುದು. ಈಗ ಸರ್ ಅಲ್ಲೇ ಬಂದ್ಬಿಡ್ತೀರಾ? ಇಲ್ಲ, ಈ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ನವರು ಚರ್ಚ್ ಕಟ್ಟಬೇಕಾದ್ರೆ ಅರ್ಜಿ ಕಾಲ್ ಮಾಡ್ತಾರೆ. ಅದು ಜಿಲ್ಲಾ ಮಟ್ಟದಲ್ಲಿ ಹೋಗುತ್ತೆ. ಜಿಲ್ಲಾ ಮಟ್ಟದಲ್ಲಿ DC ಮತ್ತೆ ಅಲ್ಲಿ ಆಫೀಸರ್ಸ್ ಎಲ್ಲ ಅಪ್ರೂವಲ್ ಮಾಡಿಬಿಟ್ಟು ಅನುಮೋದನೆ ಮಾಡಿ ಬೆಂಗಳೂರಿಗೆ ಕಳಿಸ್ತಾರೆ. ಅವರು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ IAS ಆಫೀಸರ್ ಅವರು ಕಳಿಸಿದ ಮೇಲೆ ಇವರು ಕೊಡ್ಬೇಕು. ಇವರು ವಿನಾಕಾರಣ ಒಂದೊಂದು ನೆಪ ಹೇಳಿ ಇವ್ರಿಗೆ ಕೊಡ್ತಾ ಇಲ್ಲ. ಒಂದ್ಸಾರಿ ಕೊಟ್ಟ ಮೇಲೆ ಇವ್ರು 25 ಲಕ್ಷ ಕೇಳ್ತಾರೆ. ಅದೆಲ್ಲ 12.5 ಲಕ್ಷ ಕೊಟ್ಟಾಗಿದೆ ಮೊದಲು ಸರ್ಕಾರದಲ್ಲಿ. ಈಗ 12.5 ಲಕ್ಷ ಕೊಡ್ಬೇಕಾದ್ರೆ ಹೊಸ ಕಾನೂನು ತಂದ್ಬಿಟ್ಟು ಅದು ಕೊಡು ಇದು ಕೊಡು ಕೊಡ್ತಾರೆ. ಅದು ಈಗ ಅವ್ರಿಗೆ ಸಮಸ್ಯೆ ಆಗಿರೋದು. ಅದು ಅದಕ್ಕಾಗಿ ಈ ಸಾರಿ ಏನು ಹಳೆ ಕಡತಗಳಿದೆ ಎಲ್ಲ ಕ್ಲಿಯರ್ ಮಾಡಿ ಹೊಸ ಬೇಕಾದ್ರೆ ಕಾನೂನು ತಗೊಂಡ್ ಬನ್ನಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಸೊ ಈಗ ಆತರ ಅವ್ರು ಕೇಳ್ತಾರಲ್ಲ, ನೀವೇನ್ ಮಾಡ್ಬೇಕು ಅಂದ್ರೆ ಹಿಂದೆ ಕ್ರಿಶ್ಚಿಯನ್ ಪರಿಷತ್ ಇರ್ತಲ್ಲ, ಅವಾಗ ದುಡ್ಡು ಕೊಟ್ಟಿದ್ದಾರೆ. ಸೊ ಅದನ್ನ ಆ ಗೈಡ್ಲೈನ್ಸ್ ಪ್ರಕಾರ ಏನ್ ಕೊಟ್ಟಿದ್ದೀರಾ ಅದನ್ನ ನೀವು ಕಂಟಿನ್ಯೂ ಮಾಡಿ. ಅದೇ ಅವ್ರು ಮಾಡ್ತಾ ನಾವು ಹೇಳೋದು ಅದೇ ಸರ್, ನಾವು ಹೇಳೋದು ಅದೇ. ಹಿಂದ್ಗಡೆ ಏನ್ ಮಾಡಿದಾರಲ್ಲ ಅದೇ ರೀತಿಯಾಗಿ ಇದು ಈಗ ಕೂಡ ಬಿಡುಗಡೆ ಮಾಡಿ. ಈಗ ಇನ್ನೊಂದು ಏನಾಗಿದೆ ಅಂತಂದ್ರೆ ಅಧಿಕಾರಿಗಳಿಂದ ರಾಜಕಾರಣಿಗಳಿಂದ ನಿಮ್ಮ ಇದಕ್ಕೆ ನ್ಯಾಯಯುತವಾದ ಬೇಡಿಕೆಗೆ ಪರಿಹಾರ ಸಿಗದೆ ಹೋದಲ್ಲಿ ನೀವು ಅಪ್ರೋಚ್ ಮಾಡ್ಬೇಕಾದ್ರೆ ಚಳುವಳಿ ಮಾಡಿದ್ರಿ, ಪ್ರತಿಭಟನೆ ಮಾಡಿದ್ರಿ, ಮನವಿಗಳನ್ನು ಕೊಟ್ರಿ, ಯಾವುದಕ್ಕೂ ಸ್ಪಂದಿಸದೆ ಹೋದಾಗ ನಿಮ್ಗೆ ಉಳಿದಿರೋ ಕೊನೆ ದಾರಿ ಯಾವುದು? ಕೋರ್ಟ್. ಅಪ್ರೋಚ್ ಮಾಡ್ತಾ ಇದ್ದಾರೆ. ಒಂದ್ ನಿಮಿಷ. ಈಗ ನಮ್ಮ 8 ಚರ್ಚ್ಗಳದ್ದು ಆಗಿರೋ ಪರಿಸ್ಥಿತಿ ಏನು ಅಂದ್ರೆ, ಒಂದ್ಸರಿ ಅಲ್ಲಿ ಡಿಸ್ಟ್ರಿಕ್ಟ್ ಮೈನಾರಿಟಿ ಆಫೀಸರ್ ಇದ್ದವರು ಒಂದ್ಸರಿ ಹೋಗಿ ಎಲ್ಲಾ ಚರ್ಚ್ನ ಪರಿಶೀಲನೆ ಮಾಡಿ ಆಮೇಲೆ ಅದು ಕ್ಯಾನ್ಸಲ್ ಆಯ್ತು. 2ನೇ ಸಾರಿ ಮತ್ತೆ ಮಾಡಿದ್ರು. ಈಗ ಅದಕ್ಕೆ ಏನು ಸನ್ಮಾನ ಸಿಕ್ಲಿಲ್ಲ. ಅವರೆಲ್ಲ ಫೋಟೋಗಳು ತೆಗೆದು ಪರಿಶೀಲನೆ ಮಾಡಿ ಇದು ಹೌದು ಇದಕ್ಕೆ ಬೇಕಾಗಿದೆ ಅಂತ ಎಲ್ಲ ತಿಳ್ಕೊಂಡಾದ ಮೇಲೂ ಕೂಡ ಅವ್ರು ಇದಕ್ಕೆ ಏನು ಯಾವ ಆಕ್ಷನ್ ತಗೊಳ್ಳಿಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು? ಈಗ ಒಂದ್ ನಿಮಿಷ, ನಮ್ ದೇಶದ ನ್ಯಾಯಾಲಯದ ಪರಿಸ್ಥಿತಿ ನಿಮ್ಗೆ ಗೊತ್ತಿರ್ಬೇಕು ಅಂತ ಕಾಣುತ್ತೆ. ಇವತ್ತು ಅಪ್ಲೈ ಮಾಡಿದ್ರೆ 10 ವರ್ಷಕ್ಕೆ ತೀರ್ಮಾನ ಆಗುತ್ತೆ. ಏನು ಮಾಡೋದಿಲ್ಲ, ಕೋರ್ಟ್ ಕತೆ ನಮ್ಗೆ ಗೊತ್ತು. ಲೋಕ ಅದಾಲತ್ ವರ್ಷಕ್ಕೊಂದ್ಸಲ ನಿಮ್ಮ ಜಿಲ್ಲೆಯಲ್ಲಿ ಒಂದು ಲೋಕ ಅದಾಲತ್ ಕರೀತಾರೆ. ನೀವು ಅಟೆಂಡ್ ಆಗಿ ಅಲ್ಲಿ ನೇರವಾಗಿ ನೀವು ಅಪ್ರೋಚ್ ಮಾಡಬೇಕಾಗಿ ನಾವು ಸರ್ ನಿಮಗೇನ ಈಗ ಹೇಳ್ತಾ ಇದೀನಿ ಕೇಳಿ. ನಾವು ಬೀದರ್ ಒಂದೇ ಅಂತ ಹೇಳ್ತಾ ಇಲ್ಲ, ನಿಮ್ಗೆ ಇಡೀ ಕರ್ನಾಟಕದಲ್ಲಿ ಇರೋದು ಹೇಳ್ತಾ ಇದ್ದೀನಿ. ಹೌದು, ಹಾ, ನಾವು ನಿಮ್ಮ ಇದನ್ನ ನ್ಯಾಯ ಅಲ್ಲ ಅಂತ ಹೇಳ್ತಾ ಇಲ್ಲ. ನಿಮ್ಮೆಲ್ಲ ಈ ಬೇಡಿಕೆಗಳು ನ್ಯಾಯಯುತವಾಗಿದ್ದಾವೆ. ಹಿಂದೆ ಮಾಡಿದಾಗ ಇನ್ನೂ ಮಾಡಲೇಬೇಕು. ಹೌದು, ಅವ್ರ ಅಧಿಕಾರಿಗಳು ಮಾಡದೇ ಇದ್ದಾಗ ಏಕೈಕ ದಾರಿ ಯಾವುದು? ನ್ಯಾಯಾಲಯ. ಸಿಗುತ್ತೆ, ಅದನ್ನ ಅಪ್ರೋಚ್ ಮಾಡಿದ್ದೀರಾ ಅಂತ ಕೇಳ್ತಾ ಇದ್ದೀನಿ. ಹೌದು, ಮಾಡಿ ಯಾಕೆ ಮಾಡಿಲ್ಲ ಅಂತ ಕೇಳ್ತಾ
ಇಲ್ಲ ಇಲ್ಲ, ನಮ್ದು ಉದ್ದೇಶ ಏನು ಅಂದ್ರೆ ಮೊದಲು ಇಲ್ಲಿ ನಮ್ಮವ್ರ ಜೊತೆಗೆ ಡೈರೆಕ್ಟರ್ ಜೊತೆಗೆ ಮಾತಾಡಿ ಸಮಾಧಾನದಿಂದ ಯಾವ್ದೋ ಒಂದು ತೀರ್ಮಾನ ಮಾಡ್ರಿ ಅಂತ ನಾವು ಕೇಳಿದ್ದು ಅಷ್ಟೇನೆ. ಆದ್ರೆ ಅದಕ್ಕೆ ದಂಡಂ ದಶಗುಣಂ ಇದ್ದೇ ಇದೆ. ನೀವು ದಂಡಂ ದಶಗುಣಂ ಹೋಗ್ತೀರಾ? ಈಗ ಏನಾಗ್ತಿದೆ ಅಂತಂದ್ರೆ, ದಂಡಂ ದಶಗುಣಂ ಅಂದ್ರೆ ಏನು ಅಂತ ಒಂಚೂರು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀರಾ? ಹೌದಾ, 10 ಗುಣ ನಿಮಗ್ ಬರ್ಬೇಕಾದ್ರೆ ಒದ್ರೆ ಗುಣ ಬರುತ್ತೆ ಅಂತ. ಹಾ, ಇಲ್ಲ ಇಲ್ಲ ಹಂಗಲ್ಲ, ಇದೊಂದು ಗಾದೆ ಸ್ವಾಮಿ. ಇದು ಕೇಳಿ, ಈಗ ಏನಾಗಿದೆ ಅಂತಂದ್ರೆ ನಮಗೆ ನ್ಯಾಯ ಸಿಗ್ತಾ ಇಲ್ಲ. ಏನ್ ಮಾಡ್ಬೇಕಂದ್ರೆ ಒಂದ್ ನಿಮಿಷ ಇರಿ, ನಾನು ಮುಗಿಸ್ಬಿಡ್ತೇನೆ. IAS ಆಫೀಸರ್ನೋ ಯಾರನ್ನೋ ಒಬ್ಬ ಆಫೀಸರ್ನೋ ಹೋಗಿ MD ಮಾಡಿದ್ರೆ ಲೋಕ ಅನುಭವ ಆಯ್ತು. ಅದೇ ಮಾಡ್ತಾ ಇಲ್ಲ ಅವರು. ಅಡ್ನಾಡಿ ಅಧಿಕಾರಿಗಳು ಬಂದಿರೋದು ಅದು ಸಮಸ್ಯೆ. ಹೌದು. ಅವನು ತಲೆಗೆ ಬಂದಂಗೆ ಮಾಡ್ತಾ ಇದಾರೆ. ಸರ್ ಒಂದ್ ನಿಮಿಷ ಹೇಳ್ತೀನಿ. ಇವ್ರ MD ಇದಾರಲ್ಲ, ಇವ್ರು ಫಸ್ಟ್ ಆಫ್ ಆಲ್ ಇವ್ರು KS ಪದವಿ ಹೊಂದಿನವರು ಅಲ್ಲ. ಮತ್ತೆ ಇವ್ರಿಗೆ ಏನೂ ನಾಲೆಜು ಕೂಡ ಇಲ್ಲ ಇವರಿಗೆ. ಹೌದು. ಇವ್ರ ಕೆಳಗಡೆ ಎಲ್ಲ ಸ್ಟೇಟ್ ನಲ್ಲಿ DC ಗಳು ಇವ್ರ ಮಾತು ಕೇಳಬೇಕು. ಈಗ ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಈಗ ನಮ್ಮ ಕ್ರೈಸ್ತರಲ್ಲಿ ಒಂದು ಕ್ಯಾಥಲಿಕ್ಕು, ಇನ್ನೊಂದು ಪ್ರೊಟೆಸ್ಟೆಂಟ್ ಅಂದ ಮೇಲೆ CSI, ಮೆಥಡಿಸ್ಟು, ಪೆಂಟೆಕೋಸ್ಟು, ಜೆಹೋವಾ ವಿಟ್ನೆಸ್ಸು, ಸೆವೆಂತ್ ಡೇ, ಬ್ಯಾಪ್ಟಿಸ್ಟು ಅನ್ನುವಂಥ ಪಂಗಡಗಳಿವೆ. ಈಗ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಆಗುವಂಥ ಪರಿಸ್ಥಿತಿ ಇಲ್ಲಿ ಬಂದಿದೆ. ಅದು ಬೇಡ. ನಮಗೇನು ಅಂತಂದ್ರೆ ಎಲ್ಲರನ್ನೂ ಸಮವಾಗಿ ಎಲ್ಲರಿಗೂ ಸಾಕಷ್ಟು ಏನು ಅನುಕೂಲತೆಗಳು ಬೇಕೋ ಅವನ್ನ ಅನುಕೂಲ ಮಾಡಿ ಕರ್ಕೊಂಡು ಹೋಗುವವರು ನಮಗೆ ಬೇಕಾಗಿದೆ. ಈಗ ಅಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಒಂದು ಪಂಗಡಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇದ್ದಾರೆ, ಪ್ರೊಟೆಸ್ಟೆಂಟ್ ಪಂಗಡಕ್ಕೆ ಆದ್ಯತೆ ಅಷ್ಟಾಗಿ ಬರ್ತಾ ಇಲ್ಲ. ಇದಕ್ಕೇನು ಹೇಳ್ತೀರಿ? ಇಲ್ಲ, ಪ್ರಶ್ನೆ ಕೇಳ್ತಾ ಇದೀರಲ್ಲ, ಪಂಗಡ ಪ್ರಶ್ನೆ ಬಗ್ಗೆ ಕೇಳ್ಬೇಕಲ್ಲ ಸರ್. ನ್ಯಾಯ ಸಿಗಲಿ ಅನ್ನೋದಷ್ಟೇ. ನ್ಯಾಯ ಹೆಂಗ್ ಸಿಗುತ್ತೆ? ಮಾಡಿದ್ದು ನಾನು ಮೊನ್ನೆ ನೋಡಿದ್ದೀನಿ. ಹೌದು, ಹೌದು. ಮಾಡಿದ್ದು ಹೌದು. ಬೀದರಿಂದ ಬಂದು ಹೌದು. ಪಡ್ತಾರೋ ಶ್ರಮ ಎಲ್ಲ ಕರೆಕ್ಟ್ ಆಗಿದೆ. ಹೌದು. ಬಟ್ ಸ್ಪಂದಿಸ್ತಾ ಇದ್ದಾಗ ಏನ್ ಮಾಡ್ತೀರಾ ಹೇಳಿ? ಏನ ಸ್ಪಂದಿಸ್ತಾ ಇಲ್ವಲ್ಲ ಅವರು. ಹಾ, ಏನ್ ಮಾಡ್ತಾ ಇಲ್ಲ? ಸ್ಪಂದಿಸ್ತಾ ಇಲ್ಲ ಅಂದ್ರೆ ಸರ್ಕಾರಕ್ಕೆ ನಾವು ಅದೇ ಒಂದು ಕೇಳ್ಕೊತಾ ಇದೀವಲ್ಲ. ಈಗ ಆದಷ್ಟು ಜಲ್ದಿ ಕುರ್ಚಿ ಮೇಲೆ ತೆಗೆಸಿ ಬಿಡ್ಸಾಕಿ. ಯಾಕೆ ಬೇರೆಯವ್ರು ಇಲ್ವಾ? ನಮಗೇನು ಸಮುದಾಯದಲ್ಲಿ ಖಾಲಿ ಕ್ಯಾಥಲಿಕ್ ಅಷ್ಟೇ ಇರೋರ ಇವರು? ಅವರು ಸ್ಪಂದಿಸದೇ ಇದ್ದ ಕಾರಣ ಏನು ಅವರೇ ಬರ್ಕೊಡ್ಬೇಕು. ಇವ್ರು ಒಂದು ಮಾತು ಹೇಳಿದ್ರು, ನೀವು ಹೇಳಿದ್ರಿ ಅವ್ರ ಹತ್ರ ಬರೆಸ್ಕೊಂಡು ಬನ್ರಿ ಅಂತ. ಇವ್ರು ಯಾಕೆ ಬರ್ಕೊಡೋದಿಲ್ಲ? ಬರ್ಕೊಡೋದಿಲ್ಲ ಅಂತ ಬರ್ಕೊಡಿ ಅಂತ ಹೇಳಿ. ಇಲ್ಲ, ಕೊಡ್ಲಿಲ್ಲ ಸರ್, ಅದು ಆಗಲ್ಲ ಸರ್. ಹಿಂಬರ ಕೊಡ್ಲೇಬೇಕು. ಇಟ್ಸ್ ಮ್ಯಾಂಡೇಟರಿ. ಅಯ್ಯೋ, ನೀವು ಹೇಳೋಷ್ಟು ಸುಲಭ ಅಲ್ಲ ಸ್ವಾಮಿ, ನೀವು ಹೇಳುವಷ್ಟು ಸುಲಭ ಇಲ್ಲ. ಅಲ್ಲಿ ಹೋಗಿ ನೀವೇ ಮಾತಾಡಿದಾಗ ಗೊತ್ತಾಗುತ್ತೆ. ಈಗ ನಾವು ಒಂದು ಮಾತು ಜೋರಾಗಿ ಮಾತಾಡಿದ್ರೆ ಏನಾದ್ರೂ ವೈದ್ಯಗಳು ಹಾಕೋದುಂಟು. ಹಾ, ಅದು ಮತ್ತೆ ಇದಕ್ಕೆ ಹಿಂಗೆಲ್ಲ ಮಾಡ್ಕೊಂಡು ಹೋದ್ರೆ ಇನ್ ಯಾವ ಕಾಲಕ್ಕೆ ಇಲ್ಲಿ ಕೇಳ್ರಿ, ಇದು ಈ ತರ ಮಾಡ್ಕೊಂಡು ಹೋದ್ರೆ ಇನ್ ಯಾವ ಕಾಲಕ್ಕೆ ನ್ಯಾಯ ಸಿಕ್ಕುತ್ತೆ ನಮಗೆ ಹೇಳ್ರಿ. ಹೋರಾಟ ಚಳವಳಿಗಳಿಂದನೂ ಸಿಕ್ಕಲ್ಲ ಸರ್. ಕಾನೂನಾತ್ಮಕವಾದ ಹೋರಾಟ ಬಿಟ್ಟು ಈಗ ದೇಶದಲ್ಲಿ ಯಾವುದಕ್ಕೂ ಸಿಕ್ಕಿಲ್ಲ, ಸಿಗೋದು ಇಲ್ಲ. ಕಾನೂನಿಂದ ಮಾತ್ರ ಸಿಗೋದು. ಕಾಂಚನಂ ಕಾರ್ಯಸಿದ್ಧಿ. ಸರ್, ಉದಾಹರಣೆಗೆ ಇತ್ತೀಚೆಗೆ ಫುಟ್ಪಾತ್ಗಳನ್ನು ತೆರವು ಮಾಡಬೇಕು ಅಂತ ಹೇಳಿ 20 ವರ್ಷಗಳಿಂದ ಎಲ್ಲರೂ ಹೇಳ್ಕೊಂಡು ಬರ್ತಾ ಇದ್ರು. ಒಂದೇ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಬಂತು, ಎಲ್ಲ ಕ್ಲಿಯರ್ ಆಯ್ತು. ಈಗ ನೋಡಿ, ಮತ್ತೊಂದು ಉದ್ದೇಶ ಏನಂದ್ರೆ ಎಕ್ಷನ್ ಪ್ಲಾನ್ ತರ್ತಾರೆ ಇವರು. ಎಕ್ಷನ್ ಪ್ಲಾನು CDC ತರೋ ಮುಂದೆ CDC ಏನು ಫಸ್ಟ್ ಆಗಿ ಬಂತಲ್ಲ, ಆಗೊಂದು ಎಕ್ಷನ್ ಪ್ಲಾನ್ ತಗೊಂಡ್ಬರ್ತಾರೆ. 250 ಕೋಟಿ ರೂಪಾಯಿ ಎಕ್ಷನ್ ಪ್ಲಾನ್. ಮತ್ತು CDC ಬರುವ ನಮಗೆಲ್ಲ ಎಷ್ಟೊಂದು ಪ್ಲಾನ್ಗಳು ಕೊಟ್ಟಿದ್ದೀರಿ. ಮತ್ತು ಇವೆಲ್ಲ ಪ್ಲಾನ್ಗಳು ಎಲ್ಲಿವೆ? ಇದೆಲ್ಲ CDC ಮಾಡ್ಕೊಂಡು ನಮ್ಗೆ ಮೋಸ ಮಾಡಕ್ ಮಾಡಿದಿರಿ. ಇದು ಪ್ಲಾನ್ ಮೋಸ ಮಾಡ್ಬೇಕಂತ ಮಾಡಿದಿರಿ. ಬೇಕಲ್ಲ, ಏನ್ ಕೆಲಸ ಮಾಡ್ತಾ ಇದ್ದೀರಿ ನೀವು? ಯಾರ ಒಂದು ವಿಷಯ ಕೇಳಿದಾಗೆಲ್ಲ ಖಾಲಿ ನಂಬಲ್ಲ ಅದು ಮಾಡಿದ್ದೀನಿ, ನಾನು ಲೋನ್ಗಳು ಮಾಡಿಸಿದ್ದೀನಿ. ಲೋನ್ಗಳು ಆಗಿ KMDC ದಲ್ಲಿ ಆಗಿದ್ದೀವಿ ಲೋನ್ಗಳು. ಇತ್ತೀಚೆಗೆ CDC ಬಂದಾಗ ಏನ್ ನೀವು ನಮ್ಮ ಚರ್ಚ್ಗಳಿಗೆ ಅಭಿವೃದ್ಧಿ ಮಾಡಿದಿರಿ ತೋರಿಸ್ರಿ. ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಸಾಲಗಾರರಾಗಿ ಮಾಡಿದಿರಿ ಹೊರತು ನಮಗೆ ಯಾವುದೇ ಒಂದು ಅಭಿವೃದ್ಧಿ ಕೂಡ ನೀವು ಮಾಡಿಲ್ಲ. ಈಗ ಸಾಲಗಾರನಾಗಿ ಮಾಡಿದಿರಿ, ಅಭಿವೃದ್ಧಿ ಕ್ರೈಸ್ತ ಸಮಾಜಕ್ಕೆ ನೀವು ಎಲ್ಲೂ ಮಾಡಿಲ್ಲ.
ನಾವು ಇದು ಮತ್ತೊಂದು ಸರ್ತಿ ರೆಡ್ ಆರ್ಮಿ ಮುಖಾಂತರ ನಾವು ಹೇಳಕ್ಕೆ ಏನು ಬಯಸ್ತೀನಿ ಅಂದ್ರೆ ಇವರಿಗೆ ಮುಂದೆ ಬರುವ ದಿನಗಳಲ್ಲಿ ಇವರಿಗೆ ಅವರು ಕುರ್ಚಿ ಸ್ಥಾನಗಳನ್ನು ವಜಾಗೊಳಿಸಲಿಲ್ಲ ಅಂದ್ರೆ ಪ್ರತಿಯೊಂದು ತಾಲೂಕುಗಳಲ್ಲಿ ಪ್ರತಿಯೊಂದು ಡಿಸ್ಟಿಕ್ ಅಲ್ಲಿ ನಾವು ಹೋರಾಟ ಮಾಡಕ್ಕೆ ಸಿದ್ಧರಾಗಿದ್ದೆವು. ಡಿಮಾಂಡ್ ಹೇಳ್ಬೇಡಿ ಸಾಕು. ಹೇಳಿ. ಫಸ್ಟ್ ಅವ್ನಿಗೆ ಈಗ ನಮ್ಮ ಡಿಮ್ಯಾಂಡ್ ಏನು ಅಂತಂದರೆ ನ್ಯಾಯಯುತವಾಗಿ ಈಗ ಹಿಂದೆ ಈಗ ಕೇಳೋ ಡಾಕ್ಯುಮೆಂಟ್ ಇಲ್ಲದೆ ಬಿಡುಗಡೆ ಮಾಡಿದ ಹಾಗೆ ಇವತ್ತು ಮಾಡಲಿ ಅಂತ ನಮ್ಮ ಬೇಡಿಕೆ ಅಷ್ಟೇ. ಹಿಂದೆ ಮಾಡಿದ್ದಾರೆ. ಈಗ ಎಲ್ಲ ಒಂದೇ ಇರುವಾಗ, ಮೈನಾರಿಟಿ ಆಫೀಸ್ ಒಂದೇ ಇರುವಾಗ ಬೇಕಾದಷ್ಟು ಅನ್ಯಾಯವಾಗಿ ಮಾಡಿದ್ದಾರೆ. ಈಗ ನ್ಯಾಯವಾಗಿ ನಮ್ಮ ಸಂಸ್ಥೆ 56 ವರ್ಷದಿಂದ ನಡ್ಕೊಂಡು ಬಂದಿದೆ. ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದ್ದು ಎಲ್ಲ ಕೇಳಿದ್ದೆಲ್ಲ ಕೊಟ್ಟಿದ್ದೇವೆ. ಇದು ಜೆನ್ಯುವನ್ ಇರುವಂಥದ್ದಕ್ಕೆ ಯಾಕೆ ಈ ತಡೆ ಮಾಡ್ತಾ ಇರೋದು ಅಂತ ನಮ್ಮ ಪ್ರಶ್ನೆ. ಯಾಕಂದ್ರೆ ಈಗ ವಿಡಿಯೋ ನಿಮ್ಗೆ ಅಲ್ಲಿ ಸನ್ನಿವೇಶ ಗೊತ್ತಿಲ್ಲ ಸರ್, ಖಂಡಿತವಾಗ್ಲೂ ಗೊತ್ತಿಲ್ಲ. ನಾನು ಪ್ರತಿ ಸಾರಿ ಹೋದಾಗಲೆಲ್ಲ ಇದೇ ಹಾಡು ಹಾಡ್ತಾ ಇದ್ದಾರೆ. ಈಗ ಅವನ್ನ ಒತ್ತಾಯದಿಂದ ಬರ್ಕೊಡ್ದಿದ್ರೆ ಏನ್ ಮಾಡ್ತಾರೆ ನೋಡಿ ಅಂತ ಇನ್ನು ಇದು ಏನಾಗಿದೆ ಅಂತಂದ್ರೆ ನಾವು ಹೆಚ್ಚಾಗಿ ಮಾತಾಡಿದ್ರೆ ಕೊಯ್ಲಿ ಹಾಕ್ತಾರೆ. ಅವಾಗ ಏನ್ ಮಾಡೋದು? ನಮ್ದು ನ್ಯಾಯವಾಗಿದೆ, ಇಷ್ಟೆಲ್ಲ ಫೈಲ್ ಏನಾದ್ರು ಬೈರಿ ಹಾಕಿ ಬಿಡಿ ಸರ್, ಯಾಕೆ ಭಯ ಬಿಡ್ತೀರಾ? ಭಯ ಬೀಳೋದಲ್ಲ. ನ್ಯಾಯವಾಗಿದ್ರೆ ಏನಾದ್ರು ಬೈರಿ ಹಾಕಿ. ಇಲ್ಲ, ಈಗ ಒಬ್ಬನ ಕೈಯಲ್ಲಿ ಅಧಿಕಾರ ಇದ್ದ ಮೇಲೆ ಅವ್ರು ಏನ್ ಬೇಕಾದ್ರೂ ಮಾಡಬಹುದು. ಈಗ ನೀವು ಚಳವಳಿ ಮಾಡ್ತೀರಾ, ಅಧಿಕಾರಗಳನ್ನು ಏನ್ ಮಾಡೋದು? ಒಬ್ಬರು ಮಾಡ್ಬೋದು, ಅವ್ರು ಮಾಡೋದು ದೇಶ ಸಾಧಿಸ್ಬೇಕಂದ್ರೆ ಅಷ್ಟೇ ಸಾಕು. ಅಲ್ಲ, ನಮಗ್ ಬೇಕಾದದ್ದು ಅವ್ರು ಏನಾದ್ರು ಈಗ ನಮ್ಮ ಸರ್ಕಾರ ದಯದಿಂದ ಏನ್ ಮಾಡ್ತಾ ಇದ್ದಾರೆ, ಪ್ರತಿ ವರ್ಷ ಅನುದಾನ ಆ ಆಫೀಸ್ಗೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಈಗ ಅದನ್ನ ಸ್ಟಾಕ್ ಇಟ್ಕೊಂಡು ಏನ್ ಮಾಡ್ತೀನಿ ಅಂತ ಅವ್ರ ಹತ್ರ ಇದೆ ಹಣ. ಸ್ಟಾಕ್ ಇಟ್ಕೊಂಡು ಈ ತರ ಬಿಲ್ಡಿಂಗ್ಗಳಿಗೆ ಅನುದಾನ ಕೊಟ್ರೆ ಎಷ್ಟು ಅವರಿಗೆ ಉಪಕಾರ ಬರುತ್ತೆ ಅದನ್ನ ನಾನು ಹೇಳೋದು. ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 14,000 ಅರ್ಜಿಗಳನ್ನು ನಾವು ಇದುವರೆಗೂ ಡಿಲಿವರಿ ಮಾಡಿದ್ದೀವಿ. ಏನಂತಿದ್ದಾರೆ? 14,000 ಅರ್ಜಿಗಳನ್ನು ಇಲ್ಲಿದೆಯಲ್ಲ, ತಗೊಳ್ಳಿ. ಇದು ಎಷ್ಟು ಮಾಡಿದ್ದಾರೆ ನೋಡಿ, ಅದನ್ನೇ ಹೇಳ್ತೀನಿ ನಿಮಗೆ. ಫೋನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟ್ರೈನಿಂಗ್ 4 ಅರ್ಜಿಗಳು ಹಾಕಿದ್ದಾರೆ. ಅದ್ರಲ್ಲಿ ಎಷ್ಟು ಕೊಟ್ಟಿದ್ದಾರೆ? 0. ಒಂದೂ ಮಾಡಿಲ್ಲ. ಖಾಲಿ ಹೇಳೋದಂದ್ರೆ ಆಯ್ತಾ? ಮಾಧ್ಯಮ ಮುಂದೆ ಹೇಳಿದ್ರೆ ಆಯ್ತಾ? ಅದೇನು ಆರ್ಕೆ ಇಲ್ಲ ತಗೊಂಡಿರೋದು ಅದು? ಏನು? ಹಾ, RT ಆಗಿ ತಗೊಂಡಿದ್ದೀವಿ. ವೆಬ್ಸೈಟಲ್ಲಿ ಇದೆ ಅದು ನೋಡಿ. ಸ್ವಾವಲಂಬಿ ಸಾರಥಿ ಸ್ಕೀಮು ಎಷ್ಟು ಕೊಟ್ಟಿದ್ದಾರೆ ಅರ್ಜಿ? 200 ಕೊಟ್ಟಿದ್ದಾರೆ. ಖಾಲಿ 1,344 ಅರ್ಜಿಗಳಾಗಿದ್ರೆ 200 ಸ್ವಾವಲಂಬಿ ಸಾರಥಿ ಸ್ಕೀಮ್ ಕೊಡ್ತಾರೆ ಇವರು. ಸ್ವಾವಲಂಬಿ ಸಾರಥಿ ಸ್ಕೀಮು, ಸ್ವಾವಲಂಬಿ ಸಾರಥಿ ಸ್ಕೀಮ್. ಡಾಕ್ಯುಮೆಂಟ್ ಚೆಕ್ ಮಾಡಿ ಕೊಡ್ತೀವಿ ಅಂತ ಹೇಳ್ತಾರೆ. ಡಾಕ್ಯುಮೆಂಟ್ ಚೆಕ್ ಮಾಡ್ರಿ, 200 ಡಾಕ್ಯುಮೆಂಟ್ ಕರೆಕ್ಟ್ ಇದೆ ಅಲ್ಲಿ. 50% ಮಾಡ್ಬೇಕಲ್ಲ. ಅವ್ರು ಹೇಳ್ತಾರೆ ಬಹಳ ವರ್ಷಗಳ ನಂತರ ಒಂದು ಕ್ರಿಶ್ಚಿಯನ್ ಅಭಿವೃದ್ಧಿ ನಿರ್ಮ ಆಗಿದೆ. ಈ ಸರ್ಕಾರ ಬಹಳ ವರ್ಷ ಬೇಡಿಕೆ ಇತ್ತು. ಏನೋ ಕ್ರಿಶ್ಚಿಯನ್ ಅಭಿವೃದ್ಧಿಗೋಸ್ಕರ ನಾವು ಅಭಿವೃದ್ಧಿ ಮಾಡಿದ್ರೆ, ಆದ್ರೆ ಈಗ ಒಂದು 1 ವರ್ಷ ಆಗಿದೆ ಅಂತ ಗೊಂದಲ ಸೃಷ್ಟಿ ಮಾಡಿದೆ. ಹೇಗೆ 1 ವರ್ಷದ ಒಂದ್ ನಿಮಿಷ, ಗೊಂದಲ ಸೃಷ್ಟಿ ಮಾಡಿದವರು ಯಾರು? ನಾವು ಅವರು. ಅದು ಹೇಳಿ ಈಗ ಗೊಂದಲ ಬರೋದಕ್ಕೆ ಗೊಂದಲ ಬರೋದಕ್ಕೆ ಕಾರಣ ಏನು? ನಾವು ಕರೆಕ್ಟ್ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಆಗಿದ್ರು ಗೊತ್ತಿಲ್ಲ ಅನ್ನೋದಕ್ಕೆ ನಾವು ಕೇಳಬೇಕಾಗಿದೆ ಅಷ್ಟೇ. ನಾ 10 ಸಲ ಹೋಗಿ ಬಂದಿದ್ದೇನೆ. ಅದು ಆಫೀಸ್ ಬೇರೆ ಆದಾಗಿನಿಂದ 10 ಸಲ ಹೋಗಿ ಬಂದಿದ್ದೇನೆ. ಅದಕ್ಕೆ ಯಾವ ರೀತಿಯ ಸ್ಪಂದನೆ ಸಿಗಲಿಲ್ಲ. 75 ಮಾಡಿದ್ದಾರೆ. 142ರಲ್ಲಿ 75. ಇದು ಒಂದು ಮಾಡಿದ್ದಾರೆ. ಒಂದೊಂದು ಮಾಡಿದ್ದಾರೆ ಅಷ್ಟೇ. ಎಜುಕೇಶನ್ ಮಾಡ್ತಿದ್ದಾರೆ ಹೇಳಿ. ಏನು ಡಾಕ್ಯುಮೆಂಟ್ ಚೆಕ್ ಮಾಡ್ತೀರಿ? ಫಾರಿನ್ ಒಂದು ಟ್ರೈನಿಂಗ್ ಇದೆ, ಅದಕ್ಕೆ ಮಾಡಿದ್ದೀರಿ. ಎಷ್ಟು ಮಾಡಿದ್ರೆ ನೋಡಿ ಫಾರಿನ್ ಎಜುಕೇಶನ್ ಲೋನು? ಒಂದು ಕೂಡ ಮಾಡಿಲ್ಲ ಸ್ಟೇಟ್ನಲ್ಲಿ. 0 ಇದೆ ಗಂಗಾ ಕಲ್ಯಾಣ ಸ್ಕೀಮು.
ಮತ್ತು ನಾವು ಅದು ರೋಲ್ ಮಾಡಿಸಿದ್ದೀನಿ, ಟ್ರೈನಿಂಗ್ ಮಾಡಿಸಿದ್ದೀನಿ ಅಂತ ಹೇಳ್ತಾರೆ ಅವರು ಉಪಾಧ್ಯಕ್ಷರು. ಬೀದರ್ನಲ್ಲಿ ಕೂಡ ಮಾಡಿದ್ದಾರೆ ನೋಡಿ. ಬೀದರ್ನಲ್ಲಿ ಏನು ಮಾಡಿದ್ದಾರೆ ಅವರು? ಔರಾದಲ್ಲಿ 0 ನಮ್ಮ ಭಾಗದಲ್ಲಿ, ಔರಾದು, ಬೀದರ್ 12, ಬಾಲ್ಕಿ 2, ಹುಮ್ನಾಬಾದ್ 0, ಬೀದರ್ ಸೌತ್ 1. ಮತ್ತು ಎಲ್ಲ ಎಲ್ಲಿ ಮಾಡಿದ್ದೀರಿ? ಎಲ್ಲ ಮಾಡಿದ್ದೀನಿ ಅಂತ ಹೇಳ್ತೀರಿ ಕೂತ್ಕೊಂಡು. ಹೇಳಿ ಸರ್. ಈ ಬಗ್ಗೆ ಮಿನಿಸ್ಟರ್ ಬರ್ತಾರೆ, ಮತ್ತೆ ಅಲ್ಪಸಂಖ್ಯಾತ ಕಲ್ಯಾಣ ಹೌದು, ಕಂಪ್ಲೇಂಟ್ ಮಾಡ್ತಾರೆ. ಹಾಂ, ಅವ್ರಿಗೆ ಕೂಡ ಮನೆಗೆ ಕೊಡ್ತೀವಿ. ಈಗ ನಾವು ಇವನ್ ಖಂಡ್ರೆ ಅವ್ರ ಹತ್ರನೂ ಹೋಗಿದ್ದೇವೆ ನಾವು ನಮ್ಮ ಸಂಸ್ಥೆಯಿಂದ. ಅವ್ರು ಆಯ್ತು ಫೋನ್ ಮಾಡ್ತೀನಿ, ನೋಡಪ್ಪ ಅವ್ರು ಬಂದಿದ್ದಾರೆ, ಅಪ್ಲಿಕೇಶನ್ ಕೊಟ್ಟಿದ್ದಾರೆ, ಮಾಡ್ರಿ ಬೇಗ ಅಂತ ಹೇಳ್ತಾರೆ. ಅವ್ರ ಕೆಲಸ ಅವ್ರು ಮುಗಿಸಿದ್ರು. ಇವ್ರು ಮಾಡಿದ್ರ ಇಲ್ಲ, ನಮ್ಮನ್ನು ಕರೆದು ಏನೇನು ಬೇಕಾಗಿದೆ, ಏನೇನು ಕೊಟ್ಟಿದ್ದೇವೆ ಅದನ್ನ ನಮ್ಗೆ ಕೊಟ್ಟಿರೋ ದಾಖಲೆಗಳನ್ನ ಸಂಪೂರ್ಣ ಪರಿಶೀಲನೆ ಮಾಡ್ತಾ ಇಲ್ಲ ಅವರು. ಮಾಡಿದ್ರೆ ಅಡ್ಡಿ ಮಾಡೋದಕ್ಕೆ ಯಾವ ಚಾನ್ಸು ಇರಲಿಲ್ಲ. ಎಲ್ಲಿ ಎಲ್ಲ ಪತ್ರ ಕಳಿಸಿ ಎಲ್ಲರೂ ಕರೀತಾರೆ ಮೀಟಿಂಗ್. ಅದೇ ಇವಾಗ ಕರಿತಾ ಇದಾರೆ. ಮೊನ್ನೆ ಪ್ರೊಟೆಸ್ಟ್ ಮಾಡಿದ್ವಲ್ಲ, ಅದು ಯಾರು ಉಲ್ಲೇಖ ಸೆಕ್ರೆಟರಿ ಅವ್ರದ್ದು ಗೌರ್ಮೆಂಟ್ ಪರ್ಮಿಷನ್ ಇಲ್ದೇನೆ ಸುಮ್ಮನೆ ಕರಿತಾ ಇದಾರೆ ಎಲ್ಲರಿಗೆ. ಅದಕ್ಕೊಂದು ಆದೇಶ ಬೇಕಲ್ಲ ಸರ್ಕಾರದಿಂದ. ಅದು ಆದೇಶ ಇರೋದನ್ನ ಕೂಡ ಕೊಡಲ್ರಿ ಸರ್ಕಾರ. 2028ರಲ್ಲಿ ಆದೇಶ ಬಿಡುಗಡೆ ಮಾಡಿದೆ. ಏನಂತ ಹೇಳಿ, ಎಲ್ಲ ಚರ್ಚ್ಗಳಿಗೆ ನೀವು ಆದೇಶ ಇದು ಅನುದಾನ ಬಿಡುಗಡೆ ಮಾಡ್ರಿ ಅಂತೇಳಿ. ಅಂದ್ರೆ ಇದು ಸರ್ಕಾರಕ್ಕೆ ನೀವು ವ್ಯಾಲ್ಯೂ ಕೊಡಲ್ಲ. ಅಂದ್ರೆ ಈಗ ಸರ್ಕಾರದ ಒಂದು ಏನು ನೀವು ಉಲ್ಲೇಖ ಇಲ್ದೇ ನೀವು ಮೀಟಿಂಗ್ ಮಾಡ್ಕೋತಿದ್ದೀರಿ. ಇದು ಎಷ್ಟು ಮತ್ತೆ ಸರಿ ಇದೆ ಸರ್ ಹೇಳಿ? ಅಲ್ಲಿ ಅಧಿಕಾರಿ ನಮ್ಮ ಚರ್ಚ್ಗಳಿಗೆ ಬಂದಾಗ, ಈಗ ಚರ್ಚ್ ಯಾರು ಗಲೀಜಾಗಿ ಇಟ್ಕೊಳ್ಳೋದಿಲ್ಲ. ಸುಣ್ಣ ಬಣ್ಣ ಹಚ್ಕೊಂಡಿದ್ದಕ್ಕೋಸ್ಕರ ಇದು ಕೇಳಿಸ್ಕೊಡ್ರಿ ಏನಂತಾರೆ ಗೊತ್ತಾ, ಇದಕ್ಕೇನು ಬೇಕಾಗಿಲ್ಲ ರಿನೋವೇಷನ್, 30 ವರ್ಷ ಆಗಿದೆ, ಇದಕ್ಕೆ ಬೇಕಾಗಿಲ್ಲ ಅಂತಾರೆ. ಏನು ಹೇಳಬೇಕು? ನಮ್ಮ ಹತ್ರ ಎಷ್ಟು ವರ್ಷ ಆಗಿದೆ ಕಟ್ಟಿ ಅನ್ನೋ ಡಾಕ್ಯುಮೆಂಟ್ಸು ಕ್ಲಿಯರ್ ಆಗಿ ನಮ್ಮ ಹತ್ರ ಇದೆ. ಫೌಂಡೇಶನ್ ಸ್ಟೋನ್ ಮೇಲೆ ಡೇಟ್ ಇದೆ. ಅದೇ ಸಾಕಷ್ಟು ನಾವು ಹೇಳೋಕ್ಕಿಂತ ಚೆನ್ನಾಗಿ ಹೇಳ್ಬಿಡುತ್ತೆ. ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ನಾವು ನಿರಂತರವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆ ಮಾಡುವಂಥವ್ರು. ಕಾಂಗ್ರೆಸ್ ಪಕ್ಷ ಇವತ್ತೇನೋ ನಿಮ್ಗೆ ಅವಕಾಶ ಕೊಟ್ಟಿದೆ, ಹೌದು ನಿರ್ಮೂಲ ಮಾಡಿದೆ. ಹೌದು. ನೀವೆಲ್ಲ ಬಹಳ ವರ್ಷ ಇದು ಮಾಡಿದ್ದೀರಿ. ಹೌದು. ಅದನ್ನ ನೀವೆಲ್ಲ ಕೂತು ಮಾತಾಡಿ ಉಳಿಸ್ಕೊಂಡು ನಿಮ್ಮ ಜನರಿಗೆ ಸೌಲಭ್ಯ ಕೊಡಿಸೋ ಜವಾಬ್ದಾರಿ ನಿಮ್ದು. ಹೌದು. ನೀವು ಇಲ್ಲಿ ಬಂದ ಮುಂದೆ ನೋಡಿದ್ರೆ ಏನಿಲ್ಲ. ಅಧಿಕಾರಿಗಳು ಮಾಡ್ತಾ ಇಲ್ಲಲ್ಲ ಸರ್, ಅಧಿಕಾರಿಗಳು ಮಾಡ್ಬೇಕಲ್ಲ. ಇನ್ನು ನಮ್ಮ ಕೈಲಿ ಇದ್ದಿದ್ರೆ ನಾವು ಮಾಡ್ಕೊಡ್ತಿದ್ವಿ ಎಲ್ಲ. ಏನಾಗಿದೆ ಅಂದ್ರೆ ಹಾವು ಸಾಯಬಾರ್ದು, ಕೋಲು ಮುರಿಬಾರದು, ಆ ಲೆಕ್ಕದಲ್ಲಿ ನಡೀತಾ ಇದೆ ಇವಾಗ. ಹೋದಾಗೆಲ್ಲ ಆಯ್ತು ನಾವು ಮಾಡ್ತೇವೆ ಆದಷ್ಟು ಬೇಗ ಅನ್ನೋದು ಅಷ್ಟೇ. ಮತ್ತೊಂದು ವಿಷಯ ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ, ಇವ್ರು ನಿಮಗೆಲ್ಲ ಗೊತ್ತಿರಬೇಕಿದೆ, ಆಲ್ರೆಡಿ ಪ್ರೊಟೆಸ್ಟ್ ನಲ್ಲಿ ಕೂಡ ಹೇಳಿದೀವಿ. ವೈಸ್ ಚೇರ್ಮನ್ ಆಂಗ್ಲೋ ಇಂಡಿಯನ್ ವುಮೆನ್ಗೆ ಮಾಡಿದ್ದಾರೆ. ಹಾ ಇದು ಸರಿ ಇದೆನಾ ಸರ್? ವಿನಿಶಾ ಅಂತ ಹೇಳಿ. ಹಾ ಇದು ಸರಿ ಇದೆ ಮಾಡೋದು? ಇದು ಬೈಲದಲ್ಲಿ ಇದೆಯಾ? ಇದೆ ಬೈಲದಲ್ಲಿ. ಮತ್ತೆ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ವರ್ಷದಿಂದ ಎಲ್ಲನೂ ಕೆಲಸ ಮಾಡ್ತಾ ಇದ್ದಾರೆ. ಇವ್ರಿಗೆ ಯಾಕೆ ಸ್ಥಾನಮಾನ ಕೊಡ್ತಿದ್ದೀರಿ ನೀವು? ನಾವು ಯಾರು ಕ್ರೈಸ್ತರಲ್ಲ. ಇವತ್ತ ಸುಮಾರು ವರ್ಷಗಳಿಂದ ಎಲ್ಲ ಸ್ಥಾನಮಾನಗಳಿದೆ. ಇವರು ಏನಾದ್ರೆ ಒಂದು ಪಕ್ಷದಲ್ಲಿ ಒಂದು ಸ್ಥಾನಮಾನ ಕೊಡ್ಬೇಕಾದ್ರೆ ಆರ್ಚ್ ಬಿಷಪ್ ಅನ್ನ ಮಾತ್ರ ಕೇಳ್ತಾರೆ ಸರ್. ಅದು ಬಂದಿರೋದು ಆರ್ಚ್ ಬಿಷಪ್ ಮಾತ್ರ ಕೇಳ್ತಾರೆ ಇವರು. ಅವ್ರಾಗಬೇಕು. ಹೈಕಮಾಂಡ್ ಈ ವಿಷಯದಲ್ಲಿ ಗೊತ್ತಿದೆಯೋ ಇಲ್ಲೋ ಅದು ಎರಡನೇ ಪ್ರಶ್ನೆ. ಒಟ್ಟಾರೆ ಅವರವರು ಒಬ್ರು ಆ ಸ್ಥಾನದಲ್ಲಿ ಕೂತ್ಕೊಂಡು ಆರ್ಚ್ ಬಿಷಪ್ ಹೇಳಿದೆ ಫೈನಲ್. ಹೈಕಮಾಂಡ್ ಆರ್ಚ್ ಬಿಷಪ್ ಅಂತ ಹೇಳಿ ಪ್ಲೈ ಮಾಡ್ಕೊಂಡು ಬಿಟ್ಟಿದ್ದಾರೆ ಇವರು. ನಮ್ಮ ಇಡೀ ಕ್ರಿಶ್ಚಿಯಾನಿಟಿಗೆ ಆರ್ಚ್ ಬಿಷಪ್ ಅಷ್ಟೇ ಅಲ್ಲ, ಅದು ಕ್ಯಾಥಲಿಕ್ನವರಿಗೆ ಮಾತ್ರ ಅಷ್ಟೇ. ಇಲ್ಲ, ಮೆಥಡಿಸ್ಟಿಗೆ ಇಲ್ಲ. ಎಲ್ಲ ಡಿನಾಮಿನೇಷನ್ ಕನ್ಸಿಡರ್ ಮಾಡಬೇಕು. ಏನಂದ್ರೆ ಎಲ್ಲ ಪಂಗಡಗಳು ಎಲ್ಲಿಗೆ ಹೋಗ್ಬೇಕು ಸರ್ ಇವತ್ತು? ಏನ್ ಹೇಳ್ರಿ? ಅವ್ರ ಹತ್ರ ಮನವಿ ಪತ್ರಿಕೆ ಕೊಟ್ಟಿದ್ದೀವಿ ಸರ್. ಅವ್ರಿಗೆ ಡೈರೆಕ್ಟ್ ಹೇಳಿದ್ರು ನಿನ್ನೆ, ಆರ್ಚ್ ಬಿಷಪ್ ಮಾಡಿದಪ್ಪ, ಇದು ನಾವು ಮಾಡಿದ್ದಿಲ್ಲ ಅಂತ ಹೇಳಿದ್ರು.
ಮತ್ತೆ ಎಲ್ಲ ನಾವು ಇವತ್ತು ಸರ್ಕಾರ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದು ಇವತ್ತೆಲ್ಲ ಸ್ಥಾನಮಾನಗಳು ಅವ್ರಿಗೆ ಕೊಟ್ಟ ಮೇಲೆ ಮತ್ತೆ ನಮ್ದು ಎಲ್ಲ ಇವು ಮೆಥೋಡಿಸ್ಟು ಬ್ಯಾಪ್ಟಿಸ್ಟು ಎಲ್ಲ CSI ಎಲ್ಲ ಕಡೆ ಎಲ್ಲಿ ಹೋಗ್ಬೇಕು? ಅವರಲ್ಲಿ ಯಾರು ಅಧಿಕಾರ ಮಾಡೋರು ಇಲ್ವಾ? ಅವರೇ ಅಧಿಕಾರ ಮಾಡೋಕ್ಕೂ ಅಷ್ಟೇ ನಾವು ನೋಡ್ತಾ ಇದ್ದೀರಾ? ನಮ್ಮಲ್ಲಿ ಎರಡನೇ ಕಂತಿನ ಅನುದಾನ ಸೇರಿದಂತೆ ಸರ್ಕಾರದಿಂದ ಮಂಜೂರಾದ ಹಣದ ಬಿಡುಗಡೆ ಮತ್ತು ಬಳಕೆಯ ಸಂಪೂರ್ಣ ಲೆಕ್ಕವನ್ನು ಸಾರ್ವಜನಿಕಗೊಳಿಸಬೇಕು. ನಿಗಮದ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ಕಾರ್ಯವೈಖರಿಯನ್ನು ಪರಿಶೀಲಿಸಿ ಕರ್ತವ್ಯ ಲೋಪ ಕಂಡುಬಂದರೆ ಕಾನೂನುಬದ್ಧ ಕ್ರಮ ಕೈಗೊಳ್ಳಬೇಕು. ಆಕ್ಷನ್ ಪ್ಲಾನ್ ಅಡಿಯಲ್ಲಿ ಘೋಷಿಸಿದ ಯೋಜನೆಗಳ ಅನುಷ್ಠಾನ, ಹಣದ ಬಳೆ ಹಾಗೂ ಫಲಾನುಭವಿಗಳ ವಿವರಗಳನ್ನು ಪ್ರಕಟಿಸಬೇಕು. ಶಿಕ್ಷಣ ಸಾಲದಲ್ಲಿ 142 ಅರ್ಜಿಗಳನ್ನು, 25 ವಿದೇಶಿ ಶಿಕ್ಷಣ ಸಾಲದಲ್ಲಿ 70 ಅರ್ಜಿಗಳಲ್ಲಿ, 4 ಸ್ವಯಂ ಉದ್ಯೋಗ ಸಣ್ಣ ಉದ್ಯಮ ಯೋಜನೆಯಲ್ಲಿ 1.344 ಅರ್ಜಿಗಳಲ್ಲಿ ಸುಮಾರು 200 ಅರ್ಜಿಗಳಿಗೆ ಮಾತ್ರ ಸೌಲಭ್ಯ ದೊರೆಯುವುದಾಗಿ ತಿಳಿದು ಬಂದಿದ್ದು, ಉಳಿದ ಅರ್ಜಿಗಳ ಸ್ಥಿತಿಯನ್ನು ಸ್ಪಷ್ಟಪಡಿಸಬೇಕು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟ್ರೈನಿಂಗ್ ಯೋಜನೆಯಲ್ಲಿ ಅಷ್ಟೇನೆ ಅರ್ಜಿಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟ್ರೈನಿಂಗ್ ಯೋಜನೆಯಲ್ಲಿ ಅರ್ಜಿಗಳು ಬಂದಿದ್ದರೂ ಸೌಲಭ್ಯ ಪಡೆದವರ ಸಂಖ್ಯೆ 0 ಎನ್ನಲಾಗುತ್ತದೆ. ಈ ಕುರಿತು ಸ್ಪಷ್ಟನೆ ನೀಡಬೇಕು. ಗಂಗಾ ಕಲ್ಯಾಣ ಯೋಜನೆಯ 517 ಅರ್ಜಿಗಳ ಕುರಿತು ಸಂಪೂರ್ಣ ಮಾಹಿತಿ ಅರ್ಹರು ಸೌಲಭ್ಯ ಏಕೆ ದೊರೆತಿಲ್ಲ ಎಂಬುದನ್ನು ತಿಳಿಸಬೇಕು. ಸಮುದಾಯದ ಮುಂದೆ ಹೇಳಲಾದ ರೂಪಾಯಿ 250 ಕೋಟಿ ಅಭಿವೃದ್ಧಿ ಯೋಜನೆ ಅಥವಾ ಭರವಸೆ ಹಣಕಾಸು ವಿವರಗಳನ್ನು ಶ್ವೇತ ಪತ್ರದ ಮೂಲಕ ಬಹಿರಂಗಪಡಿಸಬೇಕು. ಸಭಾ ಆಹ್ವಾನ ಪತ್ರದ ಕುರಿತು ರೆಡ್ ಆರ್ಮಿಯ ಗಂಭೀರ ಆಕ್ಷೇಪಣೆ. ಇತ್ತೀಚೆಗೆ ಕರ್ನಾಟಕ ಕ್ರೈಸ್ತ ಅಭಿವೃದ್ಧಿ ನಿಗಮವು ಕರ್ನಾಟಕ ಸರ್ಕಾರ ಉಲ್ಲೇಖದೊಂದಿಗೆ ಸಭಾ ಆಹ್ವಾನ ಪತ್ರವನ್ನು ಹೊರಡಿಸುವುದು ನಮ್ಮ ಗಮನಕ್ಕೆ ಬಂದಿದೆ. ಸರ್ಕಾರದ ಉಲ್ಲೇಖ ಬಳಸಿರುವುದರಿಂದ ಈ ಸಭೆಗೆ ಸರ್ಕಾರದ ಅಧಿಕೃತ ಆದೇಶ ಅಥವಾ ಅನುಮತಿ ಇದೆಯೇ ಎಂಬುದನ್ನು ಸ್ಪಷ್ಟಪಡಿಸಬೇಕು. ಕರ್ನಾಟಕ ಸರ್ಕಾರ ಹೆಸರನ್ನು ಹಾಗೂ ಉಲ್ಲೇಖನವನ್ನು ಬಳಸಿಕೊಂಡು ಸಭೆ ನಡೆಸಲಾಗುತ್ತಿದ್ದರೆ ಆ ಸಭೆಯನ್ನು ನಡೆಸಲು ಸರ್ಕಾರದಿಂದ ಅಧಿಕೃತ ಅನುಮತಿ ಅಥವಾ ನಿರ್ದೇಶನ ನೀಡಲಾಗಿದೆಯೇ? ಸಮುದಾಯದ ಹೆಣ್ಣು ಮಕ್ಕಳಿಗೆ ನೀಡಬೇಕೆಂದು ನಾವು ಸಹ ಹೋರಾಟ ಮಾಡುತ್ತೇವೆ. ಅದಕ್ಕಾಗಿ ನಾವು ಕೇಳಿಕೊಳ್ಳುವುದು ಎಲ್ಲ ಹೆಣ್ಣು ಮಕ್ಕಳಿಗೂ ಸಹ ಅವರಿಗೂ ಇಂಪಾರ್ಟೆನ್ಸ್ ಕೊಟ್ಟು ಅವರಲ್ಲಿಯೂ ಸಹ ಎಲ್ಲ ಸೌಲಭ್ಯಗಳನ್ನು ನೀಡಬೇಕೆಂದು ಕೋರುತ್ತೇವೆ. 2ನೇ ತಾರೀಕು ಇನ್ನು ಎಲ್ಲ ಕಮ್ಯುನಿಟಿಗೆ ಬಾ ಅಂತ ಹೇಳಿದ್ರು ಅಧ್ಯಕ್ಷ ಉಪಾಧ್ಯಕ್ಷರಿಗೆ. ಇವರು ಹೇಳಿದ ಗೌರ್ಮೆಂಟ್ ಒಂದು ಪರ್ಮಿಷನ್ ಇಲ್ಲದೇ ಹೇಳಿದ್ದಾರೆ. ಅದಕ್ಕೆ ನಾವು ಎಲ್ಲರಿಗೂ ನಮ್ಮ ದಯವಿಟ್ಟು ಎಲ್ಲ ನಮ್ಮ ರೆಡ್ ಆರ್ಮಿ ಪರವಾಗಿ ನಾವು ಏನು ಕೇಳ್ಬೋದಂದ್ರೆ ಯಾರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಯಾರು ಹೋಗಬಾರ್ದು ಅಂತ ಹೇಳಿ ನಮ್ಮ ರೆಡ್ ಅವರಿಗೆ ಮನವಿ ಆಗಿರ್ತದೆ.